ರಾಜ್ಯಾದ್ಯಂತ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಿಡಿದೆದ್ದು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಸ್ಸುಗಳು ರಸ್ತೆಗಿಳಿತಾ ಇಲ್ಲ. ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ನಿಮ್ಮ ಪಬ್ಲಿಕ್ ಟಿವಿ ನಾನ್ ಸ್ಟಾಪ್ ಕವರೇಜ್ ಅನ್ನು ಮಾಡ್ತಾ ಇದೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ. ಹಾಗಾದ್ರೆ ಸಾರಿಗೆ ನೌಕರರು ನಡೆಸ್ತಾ ಇರುವಂತಹ ಮುಷ್ಕರ ಹೇಗೆ ಸಾಗ್ತಾ ಇದೆ? ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿರುವಂತಹದ್ದು ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಬಸ್ ಬಂದ್ ಆರಂಭವಾಗಿ 4 ಗಂಟೆ ಕಳೆದಿದೆ. ಬೆಂಗಳೂರಿನಲ್ಲಿ ಎಂದಿನಂತೆ ಬಿಎಂಟಿಸಿ ಬಸ್ಸುಗಳು ಸಂಚಾರವನ್ನು ನಡೆಸ್ತಾ ಇದ್ದಾವೆ. ಬೆಳಗ್ಗೆ 9 ಗಂಟೆಯವರೆಗೂ ಕೂಡ 97% ಬಸ್ಗಳ ಸಂಚಾರ ಇತ್ತು. 3121 ಬಸ್ಸುಗಳಲ್ಲಿ 3040 ಬಸ್ಸುಗಳು ಬೆಂಗಳೂರಿನಲ್ಲಿ ಸಂಚಾರವನ್ನು ನಡೆಸ್ತಾ ಇದ್ದಾವೆ. ಬಟ್ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನರ ಮೇಲೆ, ಪ್ರಯಾಣಿಕರ ಮೇಲೆ ಈ ಬಸ್ ಬಂದ್ನ ಎಫೆಕ್ಟ್ ತಡ್ತಾ ಇದೆ. ಬಟ್ ಬೆಂಗಳೂರಿನಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದರೆ ನಾರ್ಮಲ್ ಆಗಿಯೇ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೀಕ್ ಅವರ್ನಲ್ಲಿಯೇ ಬಸ್ಸುಗಳ ಸಂಖ್ಯೆಯು ಕೂಡ ಸಾಮಾನ್ಯವಾಗಿ ಪ್ರತಿನಿತ್ಯದಂತೆ ಇವತ್ತು ಕೂಡ ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಸಾರಿಗೆ ನೌಕರರು ಕರೆ ಕೊಟ್ಟಿರುವಂತಹ ಮುಷ್ಕರದ ಎಫೆಕ್ಟ್ ಬಿಸಿ ಬೆಂಗಳೂರಿನಲ್ಲಿ ತಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜ ಸ್ಥಿತಿಯಲ್ಲಿಯೇ ಬಸ್ಸುಗಳ ಓಡಾಟ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 97% ಬಿಎಂಟಿಸಿ ಬಸ್ಸುಗಳು ರಸ್ತೆಗಿಳಿದು ಪ್ರಯಾಣಿಕರನ್ನು ಕೂರಿಸ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಯಥಾಸ್ಥಿತಿಗಳಲ್ಲಿಯೇ ಬಸ್ಗಳ ಓಡಾಟ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸಾರಿಗೆ ನೌಕರರು ಕರೆ ಕೊಟ್ಟಿರುವಂತಹ ಮುಷ್ಕರ ಬೆಂಗಳೂರಿಗೆ ಅಪ್ಲೈ ಆಗ್ಲಿಲ್ವಾ ಅಂತ ಹೇಳಿ? ಪ್ರೇಮ್, ಬೆಂಗಳೂರಿನ ಮಟ್ಟಕ್ಕೆ ಹೋಲಿಸ್ಕೊಂಡ್ರೆ ಬೆಳಗ್ಗೆ 9 ಗಂಟೆವರೆಗೂ ಕೂಡ BMTC ಬಸ್ಗಳು ಸಂಚಾರ ಮಾಡಿದ್ದಾವೆ ಅಂತೇಳಿ BMTC ಆಡಳಿತ ಮಂಡಳಿಯವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಎಫೆಕ್ಟ್ ಆಗಿದೆ. ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತಂದರೆ, ಇಲ್ಲಿ ಮುಖ್ಯ ರಸ್ತೆಗಳಲ್ಲಿ ಓಡಾಡುವಂಥ ಬಸ್ಗಳಿಗೂ ಮತ್ತು ಹಳ್ಳಿಯ ಒಳಗಡೆ ಅಂದರೆ ಏರಿಯಾ ಒಳಗಡೆ, ವಾರ್ಡ್ ಒಳಗಡೆ ಹೋಗಿ ಪ್ರಯಾಣಿಕರನ್ನು ಸ್ಟಾಪ್ ಕೊಡ್ತಕ್ಕಂಥ ವೆಹಿಕಲ್ಗಳೇನಿದ್ದಾವೆ ಅವುಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. 3000 ಚಿಲ್ಲರೆ ಏನು ಓಡಾಡಿದ್ದೇವೆ ಅಂತೇಳಿ BMTC ಆಡಳಿತ ಮಂಡಳಿ ಹೇಳ್ತಾ ಇದ್ದಾರೆ. ಅದರ ಸಂಖ್ಯೆ ಕಡಿಮೆನೇ. ಅಂದರೆ 9 ಗಂಟೆಗೆ ಹೋಲಿಸ್ಕೊಂಡ್ರೆ ಅದು 97% ಬಸ್ಗಳ ಓಡಾಟ ಇದೆ ಅಂತೇಳಿ BMTC ಅವರು ಹೇಳ್ತಾ ಇದ್ದಾರೆ. ಆದರೆ ಪೀಕ್ ಅವರ್ಸಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ಓಡಾಟ ಇತ್ತು. ಪ್ರಮುಖವಾಗಿ ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ, ರಾಜರಾಜೇಶ್ವರಿ ನಗರ ಮತ್ತು ನೆಲಮಂಗಲ ಈ ಭಾಗದಿಂದ ಹೆಚ್ಚು ವೆಹಿಕಲ್ಗಳು ಬರ್ತಾ ಇದ್ವು. ಆ ವೆಹಿಕಲ್ಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಸ್ವಲ್ಪ ಮಟ್ಟಿಗೆ ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ. 9 ಗಂಟೆವರೆಗೂ ಕೂಡ ಓಡಾಟ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಯಾಣಿಕರ ಸಂಖ್ಯೆ ಮತ್ತೆ ವ್ಯತ್ಯಯ ಆಗ್ತವರಲ್ಲಿ ಮುಂದೆ ಯಾವ ರೀತಿಯಾಗಿ ಈ ಒಂದು ಬಂದು ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಮತ್ತೊಂದು ಕಡೆ KSRTCಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. KSRTC ಬಸ್ಗಳು ಓಡಾಟ ಮಾಡಿಯೇ ಇಲ್ಲ. ಬಹುತೇಕವಾಗಿ ಎಫೆಕ್ಟ್ ಆಗಿರುವಂಥದ್ದು KSRTC ಪ್ರಯಾಣಿಕರಿಗೆ ಬಸ್ ಇಲ್ಲದೇ ಸಮಸ್ಯೆ ಆಗಿರುವಂಥ ಪರಿಣಾಮಗಳು ಹೆಚ್ಚಾಗಿರುವಂಥದ್ದೇ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ KSRTC ಬಸ್ ಇಲ್ಲದೆ ಪ್ರಯಾಣಿಕರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋಕ್ಕೂ ಕೂಡ ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. BMTC ಅವರು ಸಂಚಾರ ಇಷ್ಟು ವೆಹಿಕಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ರಾತ್ರಿ ಪಾಳಿಯ ವೆಹಿಕಲ್ಗಳು ಇರಬಹುದು. ರಾತ್ರಿ ಪಾಳಿಯ ವೆಹಿಕಲ್ಗಳು ಹೋಗಿ ಡಿಪೋಗೆ ಹಾಕಿದ ನಂತರ ಮಾರ್ನಿಂಗ್ ಬರ್ತಕ್ಕಂಥ ಚಾಲಕರು ಇರ್ತಾರೆ, ಅವ್ರು ಯಾರು ಕೂಡ ವೆಹಿಕಲ್ಗಳನ್ನ ತೆಗೆದಿಲ್ಲ ಎನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಈಗ ಸಹಜ ಸ್ಥಿತಿಗೆ ಇದೆ, ಇವತ್ತು ಓಡಾಡಿಸ್ಬೋದು ಅನ್ನುವಂಥ ಮಾಹಿತಿ ಕೂಡ ನೌಕರರಲ್ಲಿ ಗೊಂದಲ ಇತ್ತು. ಬೆಳಗ್ಗೆಯಿಂದನೂ ಕೂಡ ಹೋಗ್ಬೇಕಾ ಬೇಡವಾ, ಹೋದ್ರೆ ಏನಾಗುತ್ತೋ ಏನೋ ಅವಘಡಗಳು ಸಂಭವಿಸ್ತವೆ ಅಂತ ನೌಕರರಲ್ಲಿ ಗೊಂದಲ ಇತ್ತು. ಇವತ್ತು ಓಡಾಡಿಸ್ಬೋದು ಅನ್ನುವಂಥ ಮೆಸೇಜನ್ನು ಕೂಡ, ಸಂದೇಶವನ್ನು ಕೂಡ BMTCಯ ನೌಕರರಿಗೆ ಸಂಘಟನೆಗಳು ಕಳಿಸಿರೋ ಹಿನ್ನೆಲೆಯಲ್ಲಿ 9 ಗಂಟೆ ನಂತರ ಕೂಡ ವೆಹಿಕಲ್ಗಳು ಓಡಾಡ್ತಾವ ಮತ್ತೆ ಪೀಕ್ ಅವರ್ಸಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಬೆಂಗಳೂರಿನ ಜನರಿಗೆ ಮೆಟ್ರೋ ಇದೆ ಮತ್ತು BMTC ಬಸ್ಗಳು ಅಲ್ಲಲ್ಲಿ ಓಡಾಡ್ತಾ ಇದ್ದಾವೆ. ಮ್ಯಾಕ್ಸಿ ಕ್ಯಾಬು ಇವೆಲ್ಲ ಸಿಕ್ಕ ಸಾರ್ವಜನಿಕರಿಗೆ, ಬೆಂಗಳೂರಿನ ನಾಗರಿಕರಿಗೆ ಸಿಗುವಂಥ ವೆಹಿಕಲ್ಗಳಾಗಿದ್ದು ಅವ್ರಿಗಷ್ಟರ ಮಟ್ಟಿಗೆ ತಟ್ಟಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇದಕ್ಕೆ ಅನುಭವಿಸ್ತಾ ಇರುವಂಥವರು KSRTCಯ ಪ್ರಯಾಣಿಕರು ಮತ್ತು ಗ್ರಾಮೀಣ ಭಾಗದ ಜನರಿಗೆ ತುಂಬ ಎಫೆಕ್ಟ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಪ್ರೇಮ್, ಓಕೆ.